ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಾಂ ಸರ್ ಹೇಳಿ. ಸರ್, ಒಂದು ಗಾಡಿ ಹಾಕಿದ್ರಲ್ಲ ಟಾಟಾ ಎಸಿ ಗೂಡ್ಸು. ಹೌದೌದು ಸರ್. ಹಾಂ, ಏನೈತ್ರಿ ಸರ್ ಮಾಡಲ್ಲ? ಹಾಂ ಸರ್ 2024. 24 ಐತ್ರಿ? ಹೌದು ಸರ್. ಓಕೆ ಸರ್. ಓನರ್ ಎಷ್ಟಾಗಿದ್ದೀರಾ? ಸರ್ ಫಸ್ಟ್ ಓನರು. ನೀವು ಫಸ್ಟ್ ಓನರಲ್ಲೇ ಇರೋದು ಇವಾಗ? ಹೌದೌದು ಸರ್. ಓಕೆ. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ? ಸರ್ ರನ್ನಿಂಗು 10 ಕಂತು ಕಟ್ಟಿದ್ದೀವಿ ಸರ್, 2 ಕಂತು ಡಿ ವಿ ಇದ್ದಾವೆ. ಹಾಗೆ ಲೋನ್ ಕಂಟಿನ್ಯೂ ಕೊಡ್ತೀವಿ ನಾವು. ಓಕೆ ಸರ್, ಅದು ಕರೆಕ್ಟು. ರನ್ನಿಂಗ್ ಎಷ್ಟಾಗೈತೆ ರೀ ಸರ್? ಗಾಡಿ ಕಿಲೋಮೀಟ್ರ್ ಎಷ್ಟು ಹೊಡೈತೆ ರೀ? ಹಾಂ ಗಾಡಿ ಕಿಲೋಮೀಟ್ರು 16,000 ಹೊಡೆಯುತ್ತೆ ಸರ್. 16,000 ಅಷ್ಟೇ ಹೊಡೈತೆ ರೀ? ಹೌದು ಸರ್ ಅಷ್ಟೇ. ಓಕೆ. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ಮಟ್ಟ ಇದೆ? ಎಲ್ಲ ಫ್ರೆಶ್ ಐತೆ ಸರ್ ಗಾಡಿ ಸರ್. ಫ್ರೆಶ್ ಐತ್ರಿ? ಹೌದು ಸರ್. ಓಕೆ. ಟೈರ್ ಕಂಡೀಷನ್ ಹೆಂಗೈತೆ ರೀ? ಸರ್ ಟೈರ್ ಕಂಡೀಷನ್ 70% ಐತೆ ಸರ್. ಓಕೆ. ಸ್ಟೆಪ್ನಿನೂ ಐತ್ರಿ? ಹಾಂ ಹೌದು ಸರ್, ಸ್ಟೆಪ್ನಿಂಗ್ ಐತೆ. ಓಕೆ ಸರ್. ಮತ್ತು ಇಂಜನ್ ಕಂಡೀಷನ್, ಗಾಡಿ ಕಂಡೀಷನ್ ಎಲ್ಲ ಹೇಗೈತೆ? ಸರ್ ಇಂಜಿನ್ ಕಂಡೀಷನ್ ಫುಲ್ ಗುಡ್ ಕಂಡೀಷನಲ್ಲಿ ಐತೆ ಸರ್. ಸ್ಮೂತ್ ಐತಿ? ಮೆಕ್ಯಾನಿಕ್ ಬಂದು ಟ್ರೈ ಮಾಡ್ಕೊಂಡು ಹೋಗ್ರಿ ಸರ್. ಫುಲ್ ಗುಡ್ ಕಂಡೀಷನಲ್ಲಿ ಐತೆ. ಓಕೆ. ಮತ್ತು ಇದು ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ ಏನೂ ಇಲ್ಲ ಸರ್. ನಮ್ಮ ಕೈಯಲ್ಲಿ ಇದ್ದಿದ್ದು ಏನು ಒಂದು ಪ್ರಾಬ್ಲಮ್, ಒಂದು ಸ್ಕ್ರಾಚಸ್ಸು ಇಲ್ಲ ಗಾಡಿಯಲ್ಲಿ. ಓಕೆ ಸರ್. ಏನು ಕೊಡುತ್ತೆ ಮೈಲೇಜ್ ಎಲ್ಲ ನಿಮ್ಮ ಕೈಯಲ್ಲಿ ಇವಾಗ ಗೋಲ್ಡು? ಹಾಂ ಸರ್ 20-21ವರೆಗೂ ಕೊಟ್ಟೈತೆ. 20 ಪ್ಲಸ್ ಕೊಡುತ್ತಾ? ಹಾಂ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀರಾ ಗಾಡಿಗೆ? ಎಲ್ಲ ಸರ್, ಮ್ಯೂಸಿಕ್ ಸಿಸ್ಟಮ್ ಐತೆ, ಡ್ಯಾಶ್ ಬೋರ್ಡು ಡಿಸೈನ್ ಮಾಡಿಸಿದ್ದೀವಿ. ಓಕೆ. ಎಲ್ಲ ರೂಫಿಂಗ್ ಎಲ್ಲ ಮಾಡ್ಸಿದ್ದೀನಿ ಸರ್ ಗಾಡಿಗೆ. ಓಕೆ. ಮತ್ತು ಏನು ಮಾಡಿಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇವಾಗ? ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಷ್ಟೇ, ಒಳಗೆಲ್ಲ ಕ್ಯಾಬಿನ್ ಸಿಸ್ಟಮ್ ಎಲ್ಲ ಮಾಡಿಸಿದ್ದೀನಿ. ಹಾಂ. ಮತ್ತು ರಾಣಿಬೆನ್ನೂರು ಬಾಡಿ ಕಟ್ಸಿರೋದು. ಓಕೆ. ಬಾಡಿ ಮಾತ್ರ ಬಿಂದಾಸ್ ಆಗೈತೆ ಸರ್. ಓಕೆ ಸರ್. ಹಿಂದ್ಗಡೆ ತೊಟ್ಟಿ ಐತಲ್ಲ ಕರೆಕ್ಟಾಗಿ ಐತಲ್ಲ ರೀ? ಎಲ್ಲ ಪಕ್ಕ ಐತೆ ಸರ್. ಓಕೆ ಸರ್. ಇವಾಗ ಫುಲ್ ಕ್ಯಾಶ್ದಾಗ ಐತೆ, ಲೋನ್ದಾಗ ಐತೆ ರೀ ಇದು? ಇಲ್ಲ ಸರ್, ಲೋನ್ ಆಗೈತೆ. ಲೋನ್ದಾಗ ಐತ್ರಿ? ಹೌದು ಸರ್. ಓಕೆ. ಇದು ಲೋನ್ ಕಂಟಿನ್ಯೂನೇ ಕೊಡ್ತೀರಿ, ಹೆಂಗೆ ಕೊಡ್ತೀರಿ? ಹೌದು ಸರ್, ಲೋನ್ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂನೇ ಕೊಡ್ತೀರಿ? ಹೌದು ಸರ್. ಓಕೆ. 2024 ಮಾಡಲ್ ಐತೆ ಅಂದ್ರಲ್ಲ ರೀ? ಹೌದು ಸರ್. ಓಕೆ ಸರ್. ಎಷ್ಟು ಕಟ್ಟಿದ್ರಿ ಸರ್ ಕಂತು ಇವಾಗ? ಸರ್ 10 ಕಂತು ಕಟ್ಟಿದ್ದೀವಿ ಸರ್. ಅಂದರೆ 2 ಕಂತು ಡ್ಯೂ ಮಾಡಿದ್ದೀರಾ? ಹೌದು ಸರ್. ಓಕೆ ಸರ್. ಟೋಟಲ್ ಕಂತು ಎಷ್ಟಿದೆ ಇದಕ್ಕೆ? ಸರ್ 5 ವರ್ಷಕ್ಕೆ ಹಾಕ್ಸ್ಕೊಂಡಿರೋದು. 5 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದೀರಿ? ಹೌದು ಸರ್. ಒಟ್ಟು 60 ಕಂತು? ಹಾಂ ಸರ್. ಓಕೆ. ನೀವು ಕಟ್ಟಿರೋದು 10 ಕಂತು? ಹೌದು ಹೌದು ಸರ್. ಎಷ್ಟು ಬರುತ್ತೆ ಸರ್ ಒಂದು ಕಂತಿಗೆ ನಿಮಗೆ? ಸರ್ 16,700 ಚಿಲ್ಲರೆ ಬರುತ್ತೆ ಸರ್. 16,700 ಚಿಲ್ಲರೆ ಬರ್ತೈತೆ ರೀ? ಹೌದು ಸರ್, 10 ರೂಪಾಯಿ ಹೆಚ್ಚು ಕಮ್ಮಿ ಬರುತ್ತೆ. 10 ರೂಪಾಯಿ ಆಸುಪಾಸು? ಹಾಂ ಸರ್. 10 ಕಟ್ಟಿದ್ದೀರಾ ಇವಾಗ? ಹೌದು ಸರ್. ಓಕೆ. 1,67,000 ಕಟ್ಟಿದ್ದೀರಾ ನೀವು ಇವಾಗ? ಹೌದು ಸರ್. ಹಾಂ. ಅದರಲ್ಲಿ 2 ಕಂತು ಡ್ಯೂ ಇಟ್ಟಿದ್ದೀರಾ? ಹೌದು. ಓಕೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ದೀರಾ? ಸರ್ ಡೌನ್ ಪೇಮೆಂಟು ಒಂದು ಆಫರಲ್ಲಿ ತಗೊಂಡಿದ್ದದು, ಕಡಿಮೆ ಕಟ್ಟಿದ್ದೀವಿ ಸರ್, 15,000 ಕಟ್ಟಿದ್ದೀವಿ. 15? ಹೌದು ಸರ್. ಓಕೆ ಸರ್. ಇವಾಗ ನಿಮಗೆ ಎಷ್ಟು ಕೊಡ್ಬೇಕು ಸರ್ ಕೈಗಡ? ಸರ್ ನಮಗೇನು ಸರ್, ಇವಾಗ ಗಾಡಿ ಎಲ್ಲ ಬಾಡಿ ಕಟ್ಸಿದ್ದೀವಿ, ರೂಫಿಂಗ್ ಮಾಡಿಸಿದ್ದೀವಿ ಒಳಗೆಲ್ಲ. ಹಾಂ. ಅಷ್ಟು ಕೊಟ್ಬಿಟ್ರೆ ಸಾಕು ಸರ್, ಒಂದು 80 ಲೆಕ್ಕದಲ್ಲಿ ಕೊಟ್ಬಿಟ್ರೆ ಸಾಕು ಸರ್. ಒಂದು 80,000? ಹಾಂ ಸರ್. ನಿಮ್ಗೆ 80,000 ಕೊಟ್ಟರೆ ಗಾಡಿ ತೊಗೋಬೋದಾ? ಹೌದು ಸರ್. ಓಕೆ. 80,000 ಕೊಡ್ಬೇಕೇನು ಸರ್? ನೀವು ನೆಗೋಷಿಯೇಟ್ ಮಾಡಿಕೊಡ್ತೀರಾ? ಸರ್ ನೆಗೋಷಿಯಬಲ್ ಆಗುತ್ತೆ, ಕೂತ್ಕೊಂಡ್ರೆ ಎವರು ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಹಾಂ. ನೆಗೋಷಿಯೇಬಲ್ ಮಾಡಿಕೊಡ್ತೀರಾ? ಹೌದು ಸರ್. ಓಕೆ ಸರ್. ಕರೆಕ್ಟ್ ರೇಟ್ ಏನು ಮಾಡಿಕೊಡ್ತೀರಾ ನೆಗೋಷಿಯೇಬಲ್ ಅಂದರೆ? ಸರ್ ಸರ್ ಫೈನಲ್ ಟು ಫೈನಲ್ಲು 70ಕ್ಕೆ ಮಾಡಿಕೊಡ್ತೀನಿ ನೋಡಿ ಸರ್. 70,000 ಮಾಡಿಕೊಡ್ತೀರಾ? ಹೌದು ಸರ್, ಒಂದೇ ಮಾತು ಹೇಳಿದ್ದೀನಿ. ಓಕೆ ಸರ್. ಇವಾಗ ನೀವು ಸರ್ ಟೈರ್ ಕಂಡೀಷನ್, ಇಂಜಿನ್ ಕಂಡೀಷನ್ ಎಲ್ಲ ಮಸ್ತ್ ಐತೆ ಸರ್ ಗಾಡಿ. ಓಕೆ ಸರ್. ಇವಾಗ ಅಂದರೆ ಸರ್ ಇವಾಗ ನೀವು ಡೌನ್ ಪೇಮೆಂಟು 15,000 ಕಟ್ಟಿದ್ದೀರಾ, ಇವಾಗ ಕಂತು ಬೇರೆ 10 ಕಟ್ಟಿದ್ದೀರಾ, ಇನ್ನೂ 2 ಡ್ಯೂ ಇಟ್ಟಿದ್ದೀರಾ, ಓಕೆನಾ? ಹಾಂ ಸರ್. ಇವಾಗ 5 ಕಂತು ಕಟ್ಟಬೇಕು ಇವಾಗ ತೊಗೊಳ್ಳೋರು.
ಹಾಂ ಸರ್. ಅವರಿಗೆ 8 ಲಕ್ಷ ಮ್ಯಾಲೆ ಚಿಲ್ಲರೆ ಆಗುತ್ತೆ. ಹಾಂ ಸರ್. 8 ಲಕ್ಷ ಜಾಸ್ತಿನೇ ಆಗುತ್ತೆ. ಓಕೆನಾ? ಹಾಂ ಸರ್. 48 ಹಾಂ. ಗಂಟೆಗೆ 8 ಲಕ್ಷ ಆಗುತ್ತೆ. ಹಾಂ. ಮತ್ತು ನೀವು ಒಂದು ಕರೆಕ್ಟಾಗಿ ನೋಡಿ ಕೊಟ್ರೆ ಗಾಡಿ ಸೇಲ್ ಆಗ್ತೈತೆ ಸರ್. ಸರ್ ಸರ್ ಹೇಳ್ತೀನಿ ಅದು ಯಾವತ್ತೂ ಕೂತ್ಕೊಂಡು ನೆಗೋಷಿಯಬಲ್ ಮಾಡ್ತೀವಿ ಹೇಳಿ ಸರ್. ನೆಕ್ಸ್ಟ್ ಮಾಡಿಕೊಡ್ತೀರಾ? ಹೌದು ಸರ್. ಓಕೆ ಸರ್, ನಿಮ್ಗೊಂದು ರೇಟ್ ಹೇಳ್ಬಿಡ್ಲಾ ನಾನು? ಹೇಳಿ ಸರ್ ನೀವೊಂದು ರೇಟ್. 50,000 ಕೊಡ್ತೀರಾ? ಸರ್ ನೋಡಿ ಹೇಳಿ ಸರ್, ಯಾಕಂದರೆ ನಮಗೂ ನಾವು ಉಳಿಬೇಕು, ನೀವು ಉಳಿಬೇಕು. ಹಾಂ. ತಗೊಂಬರ್ಗೂ ಲಾಸ್ ಆಗ್ಬೋದು, ನಮಗೂ ಲಾಸ್ ಆಗ್ಬಾರ್ದು. ಓಕೆ ಸರ್, ಫೈನಲ್ ಒಂದು 55ಕ್ಕೆ ಮಾಡಿಕೊಡ್ತೀರಾ? ಒಂದು 60ಕ್ಕೆ ಮಾಡಿ ಸರ್. 60ಕ್ಕಾ ನಿಮ್ಮದು? ಹಾಂ ಸರ್. ಓಕೆ ಸರ್. ತಮ್ಮ ಲೊಕೇಶನು? ಸರ್ ಚಿತ್ರದುರ್ಗ, ಓಕೆ. ಹಿರಿಯೂರು, ಹಾಂ. ಮತ್ತು ಅರಿಯಬ್ಬೆ ಅಂತ ಗ್ರಾಮ. ಓಕೆ ಸರ್, ಇದೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹಾಂ ಇದೆ ಸರ್. ಓಕೆ ಸರ್, ಅಪ್ಡೇಟ್ ಮಾಡ್ತೀನಿ. ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ಹೆಚ್ಚಿಗೆ ಮಾಡಿ ಕೊಡಿ, ಓಕೆನಾ? ಖಂಡಿತ ಕೊಡ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ಇದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತಲ್ಲ ಸರ್ ನಿಮ್ಮದು? ಹೌದು ಸರ್, ಇದೇ ನಂಬರ್. ಓಕೆ, ಅಪ್ಡೇಟ್ ಮಾಡ್ತೀನಿ, ನೋಡಿ ಕೊಡಿ ಸರ್, ಓಕೆನಾ? ಹೇಮಂತ್ ಅಂತ ಹೆಸರು ನನ್ನ ಹೆಸರು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ.